ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಲ್ಲಿ ಮೊಬೈಲ್ ಸಿಕ್ಕ ಬಗ್ಗೆ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಜೈಲ್ ಡಿಜಿಪಿ ಆಗಿರುವ ಅಲೋಕ್ ಕುಮಾರ್ ಅವರು. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಹೇಗೆ ಈ ಒಂದು ಮೊಬೈಲ್ ಸಿಕ್ತು ಏನು ಅನ್ನೋದರ ಬಗ್ಗೆ ಜೈಲ್ ಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಿಳಿ ವಸ್ತ್ರ ಕೂಡ ಧರಿಸಿಲ್ಲ. ನಾವು ವಾರ್ನ್ ಮಾಡಿದ್ರು ಆತ ಸಮವಸ್ತ್ರವನ್ನ ಧರಿಸಿಲ್ಲ. ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೀವಿ. ಆಂಧ್ರ ಮೂಲದ ಸಿಮ್ ಬಳಸಿರೋದು ಕೂಡ ಗೊತ್ತಾಗಿದೆ. ಆಂಧ್ರ ಮೂಲದ ಸಿಮ್ಗಳೇ ಜಾಸ್ತಿಯಾಗಿ ಜೈಲಿನಲ್ಲಿ ಬಳಕೆ ಆಗ್ತಾ ಇದೆ. ಅದರಲ್ಲೂ ಏರ್ಟೆಲ್ ಸಿಮ್ ಅನ್ನೇ ಜೈಲಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಆತನಿಗೆ ಎಷ್ಟೇ ವಾರ್ನಿಂಗ್ ಮಾಡಿದ್ರು ಕೂಡ ಆತ ಸಮವಸ್ತ್ರ ಧರಿಸಿಲ್ಲ. ಆತ ಬಿಳಿ ಬಟ್ಟೆಯನ್ನ ಧರಿಸಿಲ್ಲ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನು ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಏರ್ಟೆಲ್ನವರು ಸಿಮ್ ಕೊಡ್ತಿದ್ದಾರೆ. ಆಂಧ್ರ ಮೂಲದ ಸಿಮ್ಗಳೇ ಹೇಗೆ ಬರ್ತಿವೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ನಾವು ಪರಿಶೀಲನೆಯನ್ನ ಮಾಡ್ತಾ ಇದ್ದೇವೆ. ಏರ್ಟೆಲ್ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಮಾರ್ಚ್ನಿಂದ ಪ್ರಜ್ವಲ್ ಸಿಮ್ ಬಳಕೆ ಮಾಡ್ತಾ ಇದ್ದ. ಈಗಾಗಲೇ ಜೈಲಾಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದೇವೆ ಅಂತ ಹೇಳಿ ಈಗ ಅಲೋಕ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಂಧ್ರ ಮೂಲದ ಸಿಮ್ ಬಳಸಿರೋದು ಗೊತ್ತಾಗಿದೆ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ದಾರೆ. ಆಂಧ್ರ ಮೂಲದ ಸಿಮ್ಗಳೇ ಜೈಲಲ್ಲಿ ಜಾಸ್ತಿ ಬಳಕೆ ಆಗ್ತಿದೆ ಅಂತ ಹೇಳಿದ್ದಾರೆ. ಅವರ ಸಲುವಾಗಿ ಆರ್ತಿಯೇನಿಲ್ಲ ಅಲ್ಲ, ಅವರ ಸಲುವಾಗಿ ಸುಪ್ರೀಂ ಕೋರ್ಟ್ ಇಲ್ಲ, ದರ್ಶನ್ ಸಲುವಾಗಿ ಇದೆ. ದರ್ಶನ್ದು ಸರ್ಚ್ ಮಾಡಿರಲ್ಲಿ ಏನಿಲ್ಲ. ದರ್ಶನ್ದು ಸೆಲ್ಸ್ ಇದೆ. ಅವರು ಸಿಸಿಬಿನವರು ಅಲ್ಲಿ ಹೋಗಿ 2 ಗಂಟೆಗೆ ಎಷ್ಟು 10 ನಿಮಿಷ 15 ನಿಮಿಷ ನಿಲ್ಲಿಸಿದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರು ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ನಾವು ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ ಅವರದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಎಂಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಅಲ್ಲಿ ಹತ್ತಿರದಲ್ಲಿ ಇರ್ತಿಲ್ಲ ನಡೀತಾ ಇತ್ತು, ಮತ್ತೆ ಇರ್ತಿ ಲೋಪದೋಷಗಳು ಆಗಿದೆ, ಅದು ಒಂದು. ಮತ್ತೆ ಇನ್ನೊಂದು ವಿಷಯಕ್ಕೆ ನಾವು ಅವನು ನಿನ್ನೆ ಕೈದಿದು ಬಟ್ಟೆ ಧರಿಸಲಿಲ್ಲ ನಾನು ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ರು. ಆ ಟೈಮ್ ನಾನು ಅವ್ರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದು ಕೂಡ ಹಾಕಿರಲಿಲ್ಲ. ಸೊ ಇದೆಲ್ಲ ಈ ಲೋಪದೋಷಗಳು ನಾವು ಹೇಳಿದ್ರು ಕೂಡ ಇದು ಫಾಲೋ ಆಗಿಲ್ಲ. ಅದರ ಸಲುವಾಗಿ ಅವರಿಗೆ ಕೂಡ ಸೋಕಾಸ್ ನೋಟಿಸ್ ನಾವು ಕೊಟ್ಟಿದ್ದೀವಿ. ಮತ್ತೆ ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ ಸಿಸಿಬಿನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲ್ ಒಳಗಡೆ ಏನಾದರೂ ಮಾಡಿದರೆ ಆರ್ಥಿಕ ಕಂಡು ಬಂದರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ನಾವು ಅಲ್ಲಿ ಪರಪ್ಪನಗರದಲ್ಲಿ ಕಳೆದ 7-8 ತಿಂಗಳಲ್ಲಿ 300ಕ್ಕಿಂತ ಜಾಸ್ತಿ ಫೋನ್ಗಳು ಅದು ಸೀಜ್ ಆಗಿದೆ. ಆದರೆ ಹಳೆ ಲಾಟ್ ಏನಿದೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಹಳೆ ಸ್ಟಾಕ್ ಏನಿದೆ ಪರಪ್ಪನಗರ ಒಳಗಡೆ ಲಾಸ್ಟ್ 3-4 ಇಯರ್ಸ್ಲಿ ಏನು ಬಂದಿದೆ ಅದು ಇನ್ನೂ ಕೆಲವು ಫೋನ್ಗಳು ಇನ್ನೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಈ ಫೋನ್ ಬಗ್ಗೆ ಕೂಡ ಅನಿಸದೆ ಇದು ಸ್ವಲ್ಪ ಹಿಂದೆಯಿಂದ ಅವನ ಕಡೆ ಬಂದಿದ್ದಾನೆ. ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ದಾನೆ ಇತ್ತೀಚೆಗೆ. ಆದರೆ ಫೋನ್ ಸ್ವಲ್ಪ ಅವನ ಕಡೆ ಇದು ಮಾರ್ಚ್ನಲ್ಲಿ ಕೂಡ ಒಂದು ಸಿಮ್ ಯೂಸ್ ಆಗಿದೆ. ಈಗ ಇದು ನಮ್ಗೇನು ಮಾಹಿತಿ ಬಂದಿದೆ. ಸೊ ಈಗ ನೋಡಬೇಕು ಮಾರ್ಚ್ ಹಿಂದೆ ಕೂಡ ಎಲ್ಲಿ ಇತ್ತು ಫೋನ್ ಏನಿದೆ ಅದು ಸ್ವಲ್ಪ ನಾವು ನೋಡಬೇಕಾಗತ್ತೆ. ಸಿಸಿಬಿನವರು ಅಲ್ಲಿ ಹೋಗಿ 2 ಗಂಟೆಗೆ ಎಷ್ಟು 10 ನಿಮಿಷ 15 ನಿಮಿಷ ನಿಲ್ಲಿಸಿದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರೆಲ್ಲ ಕಡೆ ಈಗ ಇತ್ತು ಕಿ 2-3 ನಾವು ಹೇಳ್ತಾ ಇದ್ವಿ. ಈಗ ನೀವು 9th ಬ್ಲಾಕ್ಲಿ ಸಿಗುತ್ತೆ, ಈಗ 3rd ಬ್ಲಾಕ್ಲಿ ಸಿಗುತ್ತೆ, ಅಥವಾ 8th ಬ್ಲಾಕ್ಲಿ ಸಿಗುತ್ತೆ. ಈಗ ಬ್ಲಾಕ್ ಸ್ಪಾಟ್ ಸಿಗ್ತಾನೆ ಇದೆ. ಸೊ ನಾವು ಮೀಟಿಂಗ್ ಮಾಡಿಕೊಂಡು ನೀವು ಮಿನಿಮೈಸ್ ಮಾಡಬೇಕು. ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ಇತ್ತು ನಾವು ಬಹಿರಂಗವಾಗಿ ಹೇಳಬೇಕಾಗಿತ್ತು, ಏರ್ಟೆಲ್ ಆಂಧ್ರ ಪ್ರದೇಶದ ಸಿಮ್ ಸತತವಾಗಿ ನಮ್ಮ ಜೈಲ್ನಲ್ಲಿ ಯೂಸ್ ಆಗ್ತಾ ಇದೆ. ಇದರ ಬಗ್ಗೆ ನಾವು ಏರ್ಟೆಲ್ನವರಿಗೆ ಬಹಳ ತಾಕೀತು ಮಾಡಿದ್ವಿ ಎಲ್ಲ ಮೀಟಿಂಗ್ಲಕ್ಕೆ. ನೀವು ಯಾಕೆ ನಿಮ್ದು ಸಿಮ್ ಇದೆ ನಮ್ಮ ಕೈದಿಗಳು ಇಷ್ಟು ಯೂಸ್ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಈವನ್ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ಗೆ ಹೇಳಿದ್ದಕ್ಕೆ ನೀವು ಅವ್ರ ಮೇಲೆ FIR ಅವ್ರ ಕೂಡ ಹೆಸರು ಸೇರಿಸಬೇಕು.
ಆಕ್ಚುಲಿ ಈಗ ಕೂಡ ನಮ್ಮ ಪ್ರಕಾರ ಈಗ ಏನಿದು ತನಿಖೆ ನಡೀತಾ ಇದೆ, ಆ ಸಿಸಿಬಿನವರು ಅವ್ರದ್ದು ಹೇಗೆ ಇಷ್ಟು ಹೇಳಿದ್ರು ಕೂಡ ಮತ್ತೆ ಅವರದೇ ಇದು ಸಿಮ್ ಸಿಗ್ತಾ ಇದೆ, ಅವರದೇ ಸಿಮ್ ಯೂಸ್ ಮಾಡ್ತಾ ಇದ್ದು ಏನು ಕಾರಣ, ಇದರ ತನಿಖೆ ಕೂಡ ಮಾಡಬೇಕು. ಯಾಕೆಂದ್ರೆ ಜೈಲ್ನಲ್ಲಿ ಏನು ಸಿಮ್ ಸಿಕ್ಕಿದೆ ಅದು ಏರ್ಟೆಲ್ ಆಂಧ್ರ ಪ್ರದೇಶ್ ಸಿಮ್ನ ಇದು ಸಿಗ್ತಾ ಇದೆ. ಇದು ಏನು ಗುಟ್ಟು ಇದು ನಮ್ಮ ಪ್ರಕಾರ ಸ್ವಲ್ಪ ಅದು ಬಯಲಾಗಬೇಕು. ಮತ್ತೆ ಇದರ ಬಗ್ಗೆ ಏರ್ಟೆಲ್ನವ್ರ ಮೇಲೆ ಕೂಡ ನಮ್ಮ ಪ್ರಕಾರ ಕ್ರಮ ಜರುಗಿಸಬೇಕು. ಯಾಕಂದ್ರೆ ಸತತವಾಗಿ ಅವರು ಬರ್ತಾ ಈಗ ಯಾಕೆಂದ್ರೆ ಜಿಯೋ ಬರಲ್ಲ, ಅದು ವೋಡಾಫೋನ್ ಬರಲ್ಲ, BSNL ಬರಲ್ಲ, ಇದು ಏರ್ಟೆಲ್, ಅದಕ್ಕೂ ಏರ್ಟೆಲ್ ಆಂಧ್ರ ಸಿಮ್ ಇದು ಬರುತ್ತೆ. ಇದು ನಾವು ನೋಡಿ ಹೇಳಿದೀವಿ, ಹಿಂದೆ ಹೇಳಿದ್ವಿ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು, ಆದ್ರೆ ಮಾಡಿಲ್ಲ. ನಾನು ಸಿಸಿಬಿನವ್ರಿಗೆ ಕೂಡ ಹೇಳ್ತೀವಿ, ಇದು ಲಾಸ್ಟ್ ಮೀಟಿಂಗ್ ಕೂಡ ಹೇಳಿದೀವಿ, ನಿಮ್ಗೆ ಎಷ್ಟು ಎಚ್ಚರಿಕೆ ನೀಡಿದ್ರು ಕೂಡ ನಿಮ್ದೇ ಸಿಮ್ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತೆ ಇದೇ ಸಿಮ್ ಯಾಕೆ ಅಲ್ಲಿ ಇದು ಆಗ್ತಾ ಇದೆ, ಆಕ್ಟಿವೇಟ್ ಆಗ್ತಾ ಇದೆ, ಅದು ನಾವು ನೋಡ್ಬೇಕಾಗತ್ತೆ. ಆದ್ರೆ ಇದು ಬೇರೆ 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 ಏಜೆನ್ಸಿ ಇದು, ಆದ್ರೆ ನಮ್ಮ ಏಜೆನ್ಸಿ ನಾವು ಅಷ್ಟು ಹೇಳ್ಬೇಕು. ಅದು ನಮ್ಮ ಅಧಿಕಾರಿಗಳು ಕೂಡ ಈ ಹಿಂದೆ ಕೂಡ ಈಗ ನನ್ನ ರಂಗಾಪುರ್ಗೆ ನಾವು ಸಸ್ಪೆಂಡ್ ಮಾಡಿದ್ದು, ಅವನು 1 ತಿಂಗಳ ಹಿಂದೆ ಬಂದಿದ್ದಾನೆ. ಆಕ್ಕಿಂತ ಹಿಂದೆ ಅಲ್ಲಿ ಲೋಕೇಶ್ ಇದ್ದ, ಅವನು ಕೂಡ ವರ್ಗಾವಣೆ ನಾನು ಆಕ್ಚುಲಿ ನಿನ್ನೆ ಅವನಿಗೆ ಮೊದಲೇ ವರ್ಗಾವಣೆ, ಈ ಘಟನೆ ಆಗೋಕ್ಕಿಂತ ಮುಂಚೆ ಇತ್ತು, ಅವನು ಸೈನ್ ಮಾಡಿದೆ. ಈ ಘಟನೆ ಆಗಿದೆ ನಿನ್ನೆ, ಅದು ನಿನ್ನೆ ಬೆಳಿಗ್ಗೆ ನಾನು ಸೈನ್ ಮಾಡಿದ್ದೇನೆ ಅವ್ರದ್ದು. ಯಾಕೆಂದ್ರೆ ನಮಗೆ ಬಂತೂಕಿ ಇಲ್ಲ, ಸ್ವಲ್ಪ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ. ಮತ್ತೆ ಕರ್ನಾ ಛತ್ರಿ ಅವನು ಕೂಡ ನಾನು ಮಾಡಿದ್ದೇನೆ, ಅವನು ಇಲ್ಲಿಂದ ವರ್ಗಾವಣೆ ಚಿಕ್ಕಮಗಳೂರಿಗೆ ಯಾರು ಕೆಲವು. ಸೊ ನಾವು ಏನೇನು ಮಾಡಬಹುದು ಇಲ್ಲಿ ಇಲ್ಲ, ಬೇರೆ ಜೈಲಲ್ಲಿ ಕೂಡ ಸೆಂಟ್ರಲ್ ಜೈಲ್ ಇದಕ್ಕೆ ನಾವು ಮಾಡ್ತಾನೆ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಏನಿದೆ ಕಿ ಎಷ್ಟು ಮಟ್ಟಿಗೆ ರಿಸಲ್ಟ್ ಬರಬೇಕು ಅಷ್ಟು ಮಟ್ಟಿಗೆ ರಿಸಲ್ಟ್ ಬರಲ್ಲ. ಅದೊಂದು ನಾವು ಹೇಳೋದು ದುರ್ದೈವದ ಸಂಗತಿ. ಯಾವ ಮಟ್ಟಿಗೆ ನಾವು ಎಫರ್ಟ್ ಹಾಕ್ತಾ ಇದ್ವಿ ಅದು ಎಲ್ಲ ಲೆವೆಲ್ನಲ್ಲಿ ಅಷ್ಟೇ ಮಟ್ಟಿಗೆ ಅದು ಸ್ವಲ್ಪ ಅವ್ರಿಗೆ ಮಾಡಬೇಕು. ಅದು ಸ್ವಲ್ಪ ಇನ್ನೂ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳಿಗೆ ನಾವು ಮಾಡಬೇಕು. ನಾವು ವಿ ಡೋಂಟ್ ಲೂಸ್ ಹೋಪ್, ಅಷ್ಟೇ ನಾನು ಹೇಳ್ತೀನಿ. ನಮ್ಮ ಎಫರ್ಟ್ ಏನಿದೆ ಅದು ಕಂಟಿನ್ಯೂ ಇದಿದೆ. ಇದು ಒಂದು ಆಗಿದೆ, ಆದರೆ ಅದಕ್ಕೆ ಆಗಿದೆ ಇದು ದೊಡ್ಡ ಲೋಪ್ ಇದೆ. ಯಾಕೆಂದ್ರೆ ಈಸ್ ಎ ನೋನ್ ಪರ್ಸನ್. ಯಾವ ಅನ್ನೋನ್ ಕಡೆ ಸಿಕ್ಕರೆ ಅದು ಬೇರೆ ವಿಷಯ, ಆದರೆ ನೋನ್ ಪರ್ಸನ್ ಕಡೆ ಸಿಗುತ್ತೆ. ಅದರ ಅರ್ಥ ಹಾಕಿ ಯಾವ ಲೆವೆಲ್ನಲ್ಲಿ ಒಂದು ಕುಮ್ಮಕ್ಕಿದೆ, ಇಲ್ಲಿ ಕನ್ನೈವೆನ್ಸ್ ಇದೆ. ನೀವು ಹಾಕ್ಬಿಡಿ, ಅದೆಲ್ಲ ಇಂಗ್ಲಿಷ್ ಟ್ರಾನ್ಸ್ಲೇಟ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಇದು ಮೊದಲ ಅಲ್ಲ, ಈ ಹಿಂದೆ ಕೂಡ ಅನೇಕ ಜೈಲುಗಳಲ್ಲಿ, ಪರಪ್ಪನ ಅಗ್ರಹಾರ ಜೈಲು ಸೇರಿದಂತೆ ಅನೇಕ ಜೈಲುಗಳಲ್ಲಿ ಇದೇ ವಿಚಾರ ಅನೇಕ ಬಾರಿ ಆಗಿದೆ. ರೇಡ್ ಮಾಡೋದು ಮತ್ತದೇ ಸಿಗೋದು, ಆ ರೀತಿಯಾಗಿ ಯಾಕೆ ಕಠಿಣ ಕ್ರಮ ಕೈಗೊಂಡ್ರೆ ಹೇಗೆ ಸಿಗ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗುತ್ತಂತೆ? ನವಿತಾ, ಈಗಾಗಲೇ ಜೈಲಿನಲ್ಲಿ ನಡೀತಿರುವಂತ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಸಿಬ್ಬಂದಿಯನ್ನ ಶಫಲ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಸಾಕಷ್ಟು ಬಾರಿ ಜೈಲಾಧಿಕಾರಿಗಳು ಕೂಡ ಅಲ್ಲಿ ಒಳಗಡೆ ಅಂದ್ರೆ ಬ್ಯಾರೆಕ್ಗಳ ಬಳಿ ಮತ್ತೆ ಒಂದಷ್ಟು ಕಡೆ CCTV ಫುಟೇಜ್ಗಳನ್ನ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಆಗಾಗ ಪೊಲೀಸರು ಮತ್ತೆ ಸಿಸಿಬಿ ಅಧಿಕಾರಿಗಳು ಕೂಡ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ದಾಳಿ ಮಾಡಿದ ಪ್ರತಿ ಬಾರಿಯೂ ಕೂಡ ಒಂದಲ್ಲ ಒಂದು ವಸ್ತುಗಳು ಸಿಕ್ತಿತ್ತು. ಈ ಬಾರಿ ನಿನ್ನೆ ರಾತ್ರಿ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿ ಸತತ 6 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ, ಅದರಲ್ಲೂ ಕೂಡ VVIP ಬ್ಯಾರೆಕ್ಗಳಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರೆಕ್ ನಲ್ಲಿ ಒಂದು ಮೊಬೈಲ್ ಮತ್ತೆ ನೋಟ್ ಪ್ಯಾಡ್ ಆಗಿರ್ಬೋದು, ಮತ್ತೆ ಪೆನ್ ಡ್ರೈವ್, ಚಾರ್ಜರ್ ಎಲ್ಲವೂ ಕೂಡ ಸಿಕ್ಕಿದೆ. ಇದ್ರ ಜೊತೆಗೆ ಆ ಒಂದು ಮೊಬೈಲ್ ನಲ್ಲಿ ಬಳಕೆ ಆಗ್ತಿದ್ದಂತ ಒಂದು ಸಿಮ್ ಬಗ್ಗೆಯೂ ಕೂಡ ಸಾಕಷ್ಟು ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಎಚ್ಚರಿಸಿದ್ದಾರೆ. ಈ ಮುಂಚೆ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಈ ಮುಂಚೆ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಂತ ಎಲ್ಲಾ ಅಧಿಕಾರಿಗಳ ವಿರುದ್ಧ ಕೂಡ ಈಗಾಗಲೇ ಕ್ರಮ ಕೈಗೊಂಡಿದ್ದೇನೆ. ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿಬ್ಬಂದಿಯನ್ನ, ಅಧಿಕಾರಿ ಮತ್ತೆ ಸಿಬ್ಬಂದಿಯನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಪ್ರತಿ ಬಾರಿಯೂ ಕೂಡ ಅವರ ಮೇಲೆ ನಿಗಾ ವಹಿಸುವಂತ ಕೆಲಸವನ್ನ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಅದಾಗಿಯೂ ಕೂಡ ಹೊರಗಡೆಯಿಂದ ಬರೋದಕ್ಕಿಂತಲೂ ಒಳಗಡೆ ಈ ರೀತಿಯಾಗಿ ನಡೀತಿರುವ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಮತ್ತೆ ಕ್ರಮವನ್ನ ತೆಗೆದುಕೊಳ್ತೇನೆ ಅಂತೇಳಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿದ್ರು. ಜೊತೆಗೆ ಅಲ್ಲಿ ಒಳಗಡೆ ಬಂದಿದ್ದಂತ ಸಿಮ್ನ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕಂದ್ರೆ ಅಲ್ಲಿ ಜಾಮರ್ ಅಳವಡಿಕೆ ಆಗಿರುತ್ತೆ, ಬೇರೆ ಯಾವ ಕಂಪನಿಯ ಸಿಮ್ಗಳು ಕೂಡ ಅಲ್ಲಿ ನೆಟ್ವರ್ಕ್ ಬರೋದಿಲ್ಲ. ಬದಲಾಗಿ ಏರ್ಟೆಲ್ ಸಿಮ್ ಮಾತ್ರ ಒಳಗಡೆ ವರ್ಕ್ ಆಗ್ತಿದೆ ಅನ್ನುವಂತ ವಿಚಾರ ಈಗ ಪತ್ತೆ ಆಗಿದೆ. ಅದರಲ್ಲೂ ಕೂಡ ಆಂಧ್ರ ಪ್ರದೇಶ ಮೂಲದ ಸಿಮ್ಗಳು ಅಲ್ಲಿ ಒಳಗಡೆ ನೆಟ್ವರ್ಕ್ ಬರ್ತಿದೆ ಅಂತ ಹೇಳಿ ಗೊತ್ತಾಗಿದೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ನಲ್ಲಿ ಪತ್ತೆ ಆಗಿರುವಂತಹ ಮೊಬೈಲ್ ನಲ್ಲಿ ಇಂಟರ್ನೆಟ್ ಅನ್ನ ಬಳಸಲಾಗ್ತಿತ್ತು, ಮತ್ತೆ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕೂಡ ಬಳಸಲಾಗ್ತಿತ್ತು ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇದರ ಜೊತೆಗೆ OTT ಪ್ಲಾಟ್ಫಾರ್ಮ್ಗಳು ಅಂದ್ರೆ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಪ್ರೈಮ್ ವಿಡಿಯೋ ಇಂಥವುಗಳನ್ನು ಕೂಡ ಬಳಸ್ತಿದ್ರು ಅನ್ನುವಂಥದ್ದು ಇಲ್ಲಿ ಒಂದು ಶಾಕಿಂಗ್ ವಿಚಾರ. ಹೀಗಾಗಿ ಇಂತಹ ವಿಚಾರದಿಂದಾಗಿ ಏರ್ಟೆಲ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಸೂಚನೆ ನೀಡಲಾಗಿದೆ ಅಂತೇಳಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ರು. ಜೊತೆಗೆ ಈಗಾಗಲೇ ಈ ಮುಂಚೆ ಮಾರ್ಚ್ನಿಂದ ಈ ಒಂದು ಸಿಮ್ ಬಳಕೆ ಆಗ್ತಿದೆ, ಆಂಧ್ರ ಮೂಲದ ಏರ್ಟೆಲ್ ಸಿಮ್ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಏರ್ಟೆಲ್ ನ ಕಂಪನಿಯನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಸಿಮ್ ಸಿಕ್ಕಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏರ್ಟೆಲ್ ಕಂಪನಿಯವರನ್ನು ಕೂಡ
ಇದಕ್ಕೂ ಅಕ್ಕಿಜೋಡಾಗಿ ಮಾಡಿಕೊಳ್ಳೋದಕ್ಕೆ ಪೊಲೀಸರು ಕೂಡ ಈಗ ಮುಂದಾಗ್ತಿದ್ದಾರೆ. ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತ್ಯೇಕ ಪ್ರಕರಣ ದಾಖಲಿಸಿ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಓರ್ವ ಸೂಪ್ರಿಡೆಂಟ್ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ. ಅವರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇದರ ಜೊತೆಗೆ SP ಅಂಶುಕುಮಾರ್ ಅವ್ರಿಗೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಇನ್ಮೇಲಾದ್ರೂ ಜೈಲಿನಲ್ಲಿ ನಡೀತಿರುವಂತಹ ಅಕ್ರಮಗಳು ಕಡಿಮೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನವಿತಾ, ಥ್ಯಾಂಕ್ ಯು ಮಹದೇಶ್ ಡೀಟೇಲ್ಸ್ಗೆ. ಅಲ್ಲ ಅವರ ಸಲುವಾಗಿ ಆರ್ತಿ ಏನಿಲ್ಲ, ಅಲ್ಲ ಅವರ ಸಲುವಾಗಿ ಸುಪ್ರೀಂ ಕೋರ್ಟ್ ಇಲ್ಲ, ದರ್ಶನ್ ಸಲುವಾಗಿ ಇದೆ. ದರ್ಶನ್ದು ಸರ್ಚ್ ಮಾಡಿದಲ್ಲಿ ಏನಿಲ್ಲ, ದರ್ಶನ್ದು ಸೆಲ್ ಸರ್ಚ್ ಮಾಡಿದೆ ನಿನ್ನೆ. ಅಲ್ಲ ಅವರ ಸಲುವಾಗಿ ಆರ್ತಿ ಏನಿಲ್ಲ, ಅಲ್ಲ ಅವರ ಸಲುವಾಗಿ ಸುಪ್ರೀಂ ಕೋರ್ಟ್ ಇಲ್ಲ, ದರ್ಶನ್ ಸಲುವಾಗಿ ಇದೆ. ದರ್ಶನ್ದು ಸರ್ಚ್ ಮಾಡಿದಲ್ಲಿ ಏನಿಲ್ಲ, ದರ್ಶನ್ದು ಸೆಲ್ ಸರ್ಚ್ ಮಾಡಿದೆ ನಿನ್ನೆ. ಅಲ್ಲ ಅವರ ಸಲುವಾಗಿ ಆರ್ತಿ ಏನಿಲ್ಲ.